ಇಲ್ಲಿರ್ತಕ್ಕಂಥ ನಮ್ಮ ಏನು ಕುಂಬಾರ ಸಮಾಜದ ಬಂಧುಗಳು ಇಂದಿನ ಅವ್ರದ್ದೊಂದು ಇತಿಹಾಸವನ್ನ ಇದೆ. ಇತಿಹಾಸ ಅಂತಂದ್ರೆ ಬಹಳ ವರ್ಷಗಳ ಹಿಂದಿನ ಇತಿಹಾಸ ಅಲ್ಲ. ರುದ್ರ ಶೆಟ್ರು ಅಂತೇಳಿ ಇದ್ರು. ಕಳೆದ 50 ವರ್ಷದಿಂದ ಹಿಂದೆ ಇದ್ದಂಥ ಬಹಳಷ್ಟು ಜನ ನಮ್ಮೂರಿನಲ್ಲೇ ಇದ್ದಾರೆ. ಅವರು ಒಂದು ಪಂಚೆಯನ್ನು ಹುಟ್ಟು ಯಾವಾಗಲೂ ಬರೀ ಮೈಲಿ ಇರ್ತಕ್ಕಂಥವ್ರು. ಅವರು ಕಾಲಜ್ಞಾನಿನೋ ಇಲ್ಲ ಭವಿಷ್ಯ ಹೇಳೋರೋ ಶಾಸ್ತ್ರ ಹೇಳೋರೋ ಗೊತ್ತಿಲ್ಲ. ಊರಿನಲ್ಲಿ ಯಾರು ಕೇಳದೇ ಇದ್ರು ಕೂಡ ನಮ್ಮದು ಬಹುತೇಕ ಈ ದಾರಿಲಿ ಎಲ್ಲ ಹೊಲಗಳು ಇರೋದು. ಇಲ್ಲಿಂದ ತೆವರು ಅಂತೇಳಿ ಒಂದು 2 ಕಿಲೋಮೀಟರ್ ದೂರ ಆಗುತ್ತೆ. ಅವರ ಹೊಲಗಳು ಕೂಡ ಬಹುತೇಕ ಈ ಭಾಗದಲ್ಲೇ ಇದೆ. ಬೆಳಿಗ್ಗಿನ ಇಲ್ಲಿ ಎಲ್ಲರೂ ವ್ಯವಸಾಯ ಮಾಡೋರೇ ಆಗಿರೋದ್ರಿಂದ ಬೆಳಿಗ್ಗಿನ ಬೇಸಾಯವನ್ನು ಮುಗಿಸ್ಕೊಂಡು ಊಟ ಮಾಡಿ ಎತ್ತುಗಳಿಗೆ ನೀರು ಮೇವನ್ನು ಕೊಟ್ಟು ಮತ್ತೆ ಬೇಸಾಯಕ್ಕೆ ಹೋಗ್ತಾ ಇದ್ದಾಗ ಅವ್ರು ಆ ಕಡೆಯಿಂದ ಬರ್ತಾ ಇದ್ದಾಗ ಇಲ್ಲಿ ಬೇಸಾಯ ಉಡ್ಕೊಂಡು ಹೋಗ್ತಿದ್ದರಿಗೆ ಯಾಕೆ ಹೋಗ್ತೀಯಪ್ಪ ನೀನು, ಮಳೆ ಬರುತ್ತೆ ವಾಪಸ್ ಬಾ ಅಂತ ಹೇಳ್ತಿದ್ರು. ನೀನು ಅಲ್ತಂಕಲು ನೀನು ಆ ನೊಗದಿಂದ ನೀನು ನೇಗಿಲ ಉಡಿಸಿ ಬೇಸಾಯ ಮಾಡಿದ್ರೊಳಗೆ ಮಳೆ ಬರುತ್ತೆ, ಯಾಕೆ ಹೋಗ್ತೀವಿ ಬಾ ಅಂದರೆ ಆಶ್ಚರ್ಯ ಆಗೋದು. ಯಾಕೆಂತಂದ್ರೆ ಮೇಲ್ ನೋಡಿದ್ರೆ ಯಾವುದೇ ರೀತಿಯ ಒಂದು ಮೋಡ ಇಲ್ಲ, ಏನಿಲ್ಲ. ಏನಪ್ಪ ಇವನು ಸುಮ್ಕೆ ಏನೇನೋ ಹೇಳ್ತಾರಲ್ಲ ಅಂತೇಳಿ ಅವರ ಮಾತನ್ನ ಧಿಕ್ಕರಿಸಿ ಹೊಲಕ್ಕೆ ಹೋಗಿ ಏನೋ ಆ ನೊಗದಿಂದ ಏನೋ ನೇಗ್ಲನ್ನ ಇಳಿಸಿ ಊಡೋದ್ರೊಳಗೆ ಈ ಭಾಗದಿಂದ ಸಖತ್ತು ಮಳೆ ಬಂದು ನೆನ್ಕೊಂಡು ವಾಪಸ್ ಬಂದಿರೋದು ಪ್ರತೀತಿ. ಇದು ಸತ್ಯವಾದಂಥ ವಿಚಾರ. ಅದ್ರ ಜೊತೆಗೆ ಮತ್ತೊಂದು ಮಾತನ್ನ ಜ್ಞಾಪನಿಸ್ಕೊಳ್ತಾ ಇದ್ದು, ಕಳೆದ 50-60 ವರ್ಷದಿಂದ ಬೋರ್ವೆಲ್ಗಳು ಯಾವೂ ಇರಲಿಲ್ಲ. ಅವ್ರೊಂದು ಸುಮ್ಕಿದ್ದಾಗಲೇ ಅಲ್ಲಿ ನಮ್ಮ ಏನೋ ಇಲ್ಲಿ ಹಳ್ಳಿ ಮರದ ಹತ್ರ ಅಲ್ಲಿ ಇಲ್ಲಿ ಜನ ಸೇರಿದಾಗ ಊರಲ್ಲೆಲ್ಲ ಇಡೀ ಕಾಡಲ್ಲೆಲ್ಲ ದೀಪ ಬೆಳಗುತ್ತೆ ಅಂತ ಹೇಳೋದು. ಇಲ್ಲಿ ಊರಲ್ಲೇ ಒಚ್ಚರ ಕಷ್ಟ ದೀಪ, ಇಲ್ಲಿ ಕಾಡು ಮೇಡಲ್ಲೆಲ್ಲ ದೀಪ ಯಾಕೆ ಬೆಳಗ್ತವೆ, ಏನನ್ನೋ ಹೇಳ್ತಾರೆ ಇವರು ಅಂತ ಅಂದ್ಕೊಂಡಿದ್ರು. ಕೆಲವೇ ದಿನಗಳಲ್ಲಿ ಬೋರ್ವೆಲ್ಗಳು ಬಂದು ಎಲ್ಲಾ ಕಡೆಗೂ ಕೂಡ ಅದರಲ್ಲೂ ಹೇಳಿದ್ರು, ಬತ್ತಿ ಇಲ್ಲದೆ ನೀರಿಲ್ದಲೇ ದೀಪ ಉರಿತವೆ ಅಂತೇಳಿ ಹೇಳಿದ್ರು. ಅದೇ ರೀತಿ ಎಲ್ಲಾ ಕಡೆಗೂ ಬೋರ್ವೆಲ್ ಆಗಿ ಕರೆಂಟ್ ಆಗಿ ಅಲ್ಲಿ ವಿದ್ಯುತ್ ದೀಪ ಇದನ್ನ ಅವರು ಮುಂಚೆಗೆ ಹೇಳಿದ್ರು.